ದೇಶದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಮತ್ತೆ ಮೂರನೇ ಬಾರಿ ಬರಬೇಕು ಅನ್ನುವಂಥದ್ದನ್ನು ಮೊದಲೇ ಹೇಳಿದವರು ಸನ್ಮಾನ್ಯ ಎಚ್ ಡಿ ದೇವೇಗೌಡರು. ನರೇಂದ್ರ ಮೋದಿಯವರ ಜೊತೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ನಿರಂತರವಾಗಿ ಭೇಟಿ ಮಾಡ್ತಾಯಿದ್ರು. ಅವರ ವ್ಯಕ್ತಿತ್ವವನ್ನು ಪ್ರತಿ ಸಾರಿ ನಾವು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೊಂಡಾಡ್ತಾ ಇದ್ದರು. ಕರ್ನಾಟಕ ರಾಜ್ಯದಲ್ಲಿ ನಾವು ಬೇರೆ ಬೇರೆಯಾಗಿ ಸ್ಪರ್ಧೆ ಮಾಡಿದ್ವಿ. ಆದರೆ ಹಿರಿಯರಾದ ಸನ್ಮಾನ್ಯ ದೇವೇಗೌಡರಿಗೆ ಅನ್ನಿಸ್ತು ಮೋದಿಯವರು ಮತ್ತೊಂದು ಸಾರಿ ಮೂರನೇ ಬಾರಿ ಈ ದೇಶದ ಪ್ರಧಾನಿ ಆಗಬೇಕು, ಇದರಿಂದ ದೇಶಕ್ಕೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದನ್ನು ಅವರು ಮಾತಾಡ್ತಾ ಇದ್ದರು. ಅದನ್ನು ಸತ್ಯ ಮಾಡೋದಕ್ಕಾಗಿ JDS ಇವತ್ತು NDA ಜೊತೆ ಬಂದಿದ್ದಾರೆ. ನಮಗೆ ತುಂಬ ಆನಂದ ಆಗಿದೆ. ಹಲವಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರು ಮುಂಚೂಣಿಯಲ್ಲಿ ಚುನಾವಣೆ ಮಾಡಿದಂಥವರು. ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ ಈ ಎರಡೂ ಪಕ್ಷಕ್ಕೂ ಪ್ರಬಲ ಪ್ರತಿಸ್ಪರ್ಧೆಯನ್ನು ಕಳೆದ ಚುನಾವಣೆಯಲ್ಲಿ ಕೂಡ ಅವರು ಮಾಡಿದರು. ಇವತ್ತು NDA ಜೊತೆ ಅವರು ಜೋಡಣೆಯಾಗಿ ನಾವು ಸ್ಪರ್ಧೆ ಮಾಡಿರುವಂಥ ಕ್ಷೇತ್ರದಲ್ಲಿ JDS ನಮ್ಮ ಬೆಂಬಲ, JDS ಸ್ಪರ್ಧೆ ಮಾಡಿರುವಂಥ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೆಂಬಲದ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ನಮಗೆ ವಿಶ್ವಾಸ ಬಂದಿದೆ. ನಾವು 28ಕ್ಕೆ 28 ಕ್ಷೇತ್ರಗಳನ್ನು ಬಹಳ ದೊಡ್ಡ ಅಂತರದಲ್ಲಿ ಗೆಲ್ತೀವಿ ಅನ್ನುವಂಥ ವಿಶ್ವಾಸ ನಮಗೆ ಬಂದಿದೆ. ಕುಮಾರಸ್ವಾಮಿ ಅವರು ಆರೋಗ್ಯದ ಕಾರಣಕ್ಕಾಗಿ ಆಸ್ಪತ್ರೆ ಸೇರಿದ್ರು. ಇವತ್ತು ಆರಾಮಾಗಿ ಮನೆಗೆ ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರನ್ನು ಭೇಟಿ ಮಾಡಬೇಕು. ನಮ್ಮ ಕ್ಷೇತ್ರದಲ್ಲಿ ಕೂಡ ಇವತ್ತು ಬೆಂಗಳೂರು ಉತ್ತರದಲ್ಲಿ ಯಶವಂತಪುರದಲ್ಲಿ ಅವರು ಬಹಳ ಪ್ರಬಲ ಸ್ಪರ್ಧೆಯನ್ನು BJP ಕ್ಯಾಂಡಿಡೇಟ್ಗೆ ಅವತ್ತು ಕೊಟ್ಟಿದ್ದರು. ಸೋಮಶೇಖರ್ ಅವರಿಗೆ 1,70,000 ಬಂದಿದ್ದರೆ ಜವರೇಗೌಡರಿಗೆ 1,56,000 ಓಟ್ ಬಂದಿತ್ತು. ದಾಸರಹಳ್ಳಿಯಲ್ಲಿ, ಮಹಾಲಕ್ಷ್ಮಿ ಲೇಔಟಲ್ಲಿ, ಈ ರೀತಿ ಪುಲಕೇಶಿ ನಗರದಲ್ಲಿ JDS ಪ್ರಬಲ ಸ್ಪರ್ಧಿಯಾಗಿ ವಿಧಾನಸಭೆಯಲ್ಲಿ ಸ್ಪರ್ಧೆಯನ್ನು ಮಾಡಿದರು, ಓಟನ್ನು ತೊಗೊಂಡಿದ್ದರು. ಅದಕ್ಕಾಗಿ ಇವತ್ತು ಅವರ ಆರೋಗ್ಯವನ್ನು ವಿಚಾರಿಸಬೇಕು. ಅದರ ಜೊತೆಗೆ ನಮ್ಮ ಕ್ಷೇತ್ರಕ್ಕೆ ಅವರು ಬರಬೇಕು, ಓಡಾಡಬೇಕು, ಕಾರ್ಯಕರ್ತರನ್ನು ಜೋಡಿಸಬೇಕು ಅಂತ ವಿನಂತಿ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಅಶ್ವತ್ಥನಾರಾಯಣ ಅವರು, ಮುನಿರಾಜ್ ಅವರು, ನಮ್ಮ ಆ ಭಾಗದ ಮುಖಂಡರು, ಹಾಗೆಯೇ ಯಶವಂತಪುರದ ಅವರ ಅಭ್ಯರ್ಥಿಯಾಗಿದ್ದಂಥ ಜವರೇಗೌಡರು ಎಲ್ಲರೂ ಕೂಡ ಬಂದು ನಾವು ಭೇಟಿಯಾಗಿದ್ದೀವಿ. ಕುಮಾರಸ್ವಾಮಿ ಅವರು ನಾವು ಜೋಡಣೆ ಮಾಡಿದಂಥ ದಿನ ನಮ್ಮ ಭಾಗದಲ್ಲಿ ಓಡಾಟ ಮಾಡ್ತೀನಿ, ಒಟ್ಟಾಗಿ ಸೇರಿ ಚುನಾವಣೆಯನ್ನು ಮಾಡೋಣ. ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಮತ್ತು JDS ಸೀಟುಗಳನ್ನು ಗೆದ್ದು ನರೇಂದ್ರ ಮೋದಿಯವರಿಗೆ ಕೈ ಎತ್ತಕ್ಕೆ ನಾವೆಲ್ಲರೂ ಹೋಗಬೇಕು ಅನ್ನುವಂಥ ಭಾವನೆಯನ್ನು ಇವತ್ತು ಕುಮಾರಸ್ವಾಮಿ ಅವರು ವ್ಯಕ್ತ ಮಾಡಿದ್ದಾರೆ. ನಮಗೆ ಖುಷಿಯಾಗಿದೆ, ಆನಂದ ಆಗಿದೆ. ನನಗೆ ಅನಿಸುತ್ತೆ ನಮ್ಮಿಬ್ಬರ ಜೋಡಿ NDA, ದಕ್ಷಿಣ ಭಾರತದ ಈ NDA ಜೋಡಿ ಒಂದು ಕಮಾಲನ್ನು ಕರ್ನಾಟಕದಲ್ಲಿ ಮಾಡುತ್ತೆ ಅನ್ನುವಂಥ ವಿಶ್ವಾಸ ಇದೆ.